ಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಈ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಏನು ಪರಿಷ್ಕೃತ ಕೀ ಆನ್ಸರ್ಗಳನ್ನ ಬಿಟ್ಟಿದ್ರು, ಆ ಎಲ್ಲಾ ಪರಿಷ್ಕೃತ ಕೀ ಆನ್ಸರ್ಗಳಿಗೆ ಯಾವೆಲ್ಲ ಸರಿಯಾದಂತ ಉತ್ತರ, ಸುಮಾರು 20ಕ್ಕಿಂತ ಹೆಚ್ಚು ಕೀ ಉತ್ತರಗಳನ್ನ ಚೇಂಜ್ ಮಾಡಿರುವಂತದ್ದು, ಅದು ಯಾವೆಲ್ಲ ಉತ್ತರಗಳು ಮತ್ತು ನಾವು ಅಬ್ಜೆಕ್ಷನ್ ಮಾಡಿದ್ವಿ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ, ನಾವು ಯಾವೆಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ ಚೇಂಜ್ ಆಗಿದ್ದೇವೆ, ಇನ್ನೂ ಯಾವೆಲ್ಲ ಒಂದು ಪ್ರಶ್ನೆಗಳು ಪರಿಷ್ಕರಣೆ ಆಗಬೇಕು, ಹಾಗೂ ಈ ಒಂದು ಹುದ್ದೆಯ ನಿರೀಕ್ಷಿತ ಕಟ್ ಆಫ್ ಅಂಕಗಳು. ಈಗ ನಾವು ಕಟ್ ಆಫ್ ಅಂಕ ಹೇಳ್ತಾ ಇರುವಂತದ್ದು ಇದು RPC ಅಂದ್ರ 21 ಹುದ್ದೆಗಳಿದ್ದು ನಾನ್ HK ಪೋಸ್ಟ್ ಇದು. ಯಾವೆಲ್ಲ ಒಂದು ಕೀ ಆನ್ಸರ್ ಚೇಂಜ್ ಆಗಿದಾವೆ ಅನ್ನುವಂಥದ್ದನ್ನ ನೋಡ್ಬೇಕು ಅಂದ್ರ, ಅದೇ ರೀತಿ ವಿದ್ಯಾಶಾರದಿ ವತಿಯಿಂದ ಮುಂಬರುವಂತ TET GPSTR HSTR ಆನ್ಲೈನ್ ಬ್ಯಾಚ್ ಕೋರ್ಸ್ ಸಹಿತ ಪ್ರಾರಂಭ ಆಗಿರುವಂತದ್ದು. ಈ ಗ್ರೂಪ್ ಬಿ ತಾಲೂಕಾ ಕಲ್ಯಾಣಾಧಿಕಾರಿಗೂ ಒಂದು ಕ್ಲಾಸಸ್ ಅನ್ನ ಮಾಡಿದ್ವಿ. 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರು. ಈಗ TET GPSTR HSTR ಅದು ಕ್ಲಾಸಸ್ ಅವೈಲೇಬಲ್ ಇದೆ. ಫೀಸ್ ಬಂದ್ಬಿಟ್ಟು 1500 ರೂಪಾಯಿ 4 ತಿಂಗಳ ಅವಧಿಗೆ. ಲೈವ್ ತರಗತಿಗಳು, PDF ನೋಟ್ಸು, ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಆಮೇಲೆ ಆನ್ಲೈನ್ ಟೆಸ್ಟ್ಗಳನ್ನ ಕೊಡ್ತೀವಿ. ಇಂಟ್ರೆಸ್ಟ್ ಇರುವಂತವ್ರು ಜಾಯ್ನ್ ಆಗ್ಬೋದು. ಇದು ಅಧ್ಯಾಯವಾರು ಆನ್ಲೈನ್ ಟೆಸ್ಟು, ಆಮೇಲೆ ಪರೀಕ್ಷಾ ಸಂಬಂಧಿ ಮೆಂಟರ್ಶಿಪ್ ಇರುತ್ತೆ, ಅಣುಕು ಪರೀಕ್ಷೆ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಒಂದು 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಲೋಕಸೇವಾ ಆಯೋಗ 23ರಂದು ಬಿಟ್ಟಿರುವಂತಹ ಒಂದು ಪರಿಷ್ಕೃತ ಕೀ ಉತ್ತರಗಳು. ಇಲ್ಲಿ ತಾಲೂಕಾಧಿಕಾರಿದು 608 GK ಪೇಪರ್ ಇತ್ತು, 609 ಸ್ಪೆಸಿಫಿಕ್ ಪೇಪರು. GK ಪೇಪರ್ ಅಲ್ಲಿ 8 ಕೀ ಆನ್ಸರ್ ಚೇಂಜ್ ಆಗಿರುವಂತದ್ದು, ಅದರಲ್ಲಿ 4 ಕೃಪಾಂಕ ಮತ್ತು 4 ಚೇಂಜ್ ಮಾಡಿರುವಂತದ್ದು. ಇನ್ನು ನಿರ್ದಿಷ್ಟ ಪತ್ರಿಕೆಯಲ್ಲಿ 3 ಕೃಪಾಂಕಗಳನ್ನು ಕೊಟ್ಟಿರುವಂತದ್ದು, ಆಮೇಲೆ ಒಟ್ಟು 9 ಕೀ ಆನ್ಸರ್ ಗಳನ್ನ ಚೇಂಜ್ ಮಾಡಿರುವಂತದ್ದು. ಅದು ಯಾವೆಲ್ಲ ಒಂದು ಕೀ ಆನ್ಸರ್ ಚೇಂಜಸ್ ಆಗಿವೆ ಅನ್ನುವಂತ ನೀವು ನೋಡಿರ್ಬೋದು. ನಾವು ಸಹಿತ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಅಬ್ಜೆಕ್ಷನ್ ಗಳನ್ನ ಫೈಲ್ ಮಾಡ್ಲಿಕ್ಕೆ ಮಕ್ಕಳಿಗೆ, ಸ್ಪರ್ಧಾರ್ಥಿಗಳಿಗೆ ಕೊಟ್ಟಿದ್ವಿ PDF ಮಾಡಿ. ಅವರು PDF ಅನ್ನ ಮಾಡಿದ್ರು. ಒಟ್ಟು 11 ಅಬ್ಜೆಕ್ಷನ್ ಗಳನ್ನ ಹಾಕಿದ್ವಿ, ಅದರಲ್ಲಿ 9 ಚೇಂಜಸ್ ಆಗಿವೆ. ಇನ್ನೂ ಒಂದೆರಡು ಕ್ವಶನ್ಸ್ ಚೇಂಜಸ್ ಆಗಿಲ್ಲ, ಅದರ ಬಗ್ಗೆನೂ ಮಾಹಿತಿ ಹೇಳ್ತೀವಿ. ಇದು ಡೋಲು ನಾದಸ್ವರ ತರಬೇತಿದು, ಇದನ್ನು ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ, ಅದರದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ವಿ. ಮತ್ತು ಅದು ಸವಿತಾ ಸಮಾಜದವ್ರದ್ದು ಆಗಬೇಕಾಗಿತ್ತು. ಇನ್ನು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ನ ಹಿಂದುಳಿದ ವರ್ಗಗಳಿಗೆ ಯಾವ ಸೌಲಭ್ಯ ನೀಡಲಾಗುತ್ತದೆ ಅಂತ ಕ್ವಶನ್ ಇತ್ತು. ಇದು 1650 ವೆಚ್ಚದಲ್ಲಿ 10 ತಿಂಗಳ ಅವಧಿಗೆ ಇರ್ತಿತ್ತು, ಅದು 100 ರೂಪಾಯಿ ಜಾಸ್ತಿಯಾಗಿ 1750 ಆಗಿತ್ತು. ಅದಕ್ಕಾಗಿ ಇದಕ್ಕೆ ಆನ್ಸರ್ನ ಚೇಂಜ್ ಮಾಡಿರುವಂತದ್ದು. ಅದು ಕೇವಲ 99. ನೀವು ನೋಡಬಹುದಿಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ 99. ಆಪ್ಷನ್ 2 ಮಾತ್ರ, ಉಚಿತ ವಸತಿ ಮಾತ್ರ ಸರಿಯಾದಂತ ಉತ್ತರ ಹತ್ಕೊಂಡು ಹೇಳಿರುವಂತದ್ದು. ಅದೇ ರೀತಿ ನೋಡ್ರಿ, ಅವರ ಒಂದು ಯಾವುದಿದು ಸರ್ಕಾರ ಒಂದು ಆದೇಶ ಮಾಡಿರುವಂತದ್ದು ನೋಡ್ರಿ 1750 ಆಗಿರುವಂತದ್ದು. ಇನ್ನು ಹಾವನೂರ ಆಯೋಗ ಕುರಿತು ಯಾವೆಲ್ಲ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ರು. ಅವರು ಹೇಳಿಕೆ ಕೇವಲ 2 ಮಾತ್ರ ಹೇಳಿಕೆ ತಪ್ಪು ಹೊತ್ತಿಕೊಂಡು ಆನ್ಸರ್ ಕೊಟ್ಟಿದ್ರು. ಆದ್ರ ಅದು ಕರ್ನಾಟಕ ಹಿಂದುಳಿದ ಮೊದಲ ಆಯೋಗದ ಅಧ್ಯಕ್ಷರು, ಅದು ತಪ್ಪು. ಆಮೇಲೆ B ನು ತಪ್ಪು. ಈಗ ಪರೀಕ್ಷಿತ ಕೀ ಆನ್ಸರ್ ಅಲ್ಲಿ ಆಪ್ಷನ್ A ಮತ್ತು ಆಪ್ಷನ್ B 1 ಮತ್ತು 2 ಎರಡು ಸರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ, ಯಾಕಂದ್ರೆ ಇಲ್ಲಿ ಈ ಚುಕ್ಕೆ ಗುರುತಿನ ಪ್ರಶ್ನೆಗೆ, ಭೋಜೇಗೌಡ ಒಂದು ಚುಕ್ಕೆ ಗುರುತಿನ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಟ್ಟಿರುವಂತದ್ದು ಯಾವುದು ಅಂತಂದ್ರೆ, ಇಲ್ಲಿ ಮೊದಲ ಆಯೋಗ JC ಮಿಲ್ಲರ್. ಯಾಕಂದ್ರೆ ಅವರು ಕ್ವಶನ್ ಅಲ್ಲಿ ಸ್ವಾತಂತ್ರ್ಯ ನಂತರ ಅದಕ್ಕೆ ಇಲ್ಲ, ಅದಕ್ಕಾಗಿ ಮೊದಲ ಆಯೋಗ ಅಂದ್ರೆ JC ಮಿಲ್ಲರ್, ಆಮೇಲೆ ನಾಗನಗೌಡ ಮಿತಿ, ಆಮೇಲೆ ಹಾವನೂರು, ಈ ರೀತಿ ಇರುತ್ತೆ. ಅದಕ್ಕಾಗಿ 2 ಅಂಕಗಳನ್ನು ಕೊಟ್ಟಿರುವಂತದ್ದು. ಇನ್ನು ಸಂವಿಧಾನದ 244ರಂತೆ ಯಾವ ಪ್ರದೇಶವನ್ನ ಪರಿಶಿಷ್ಟ ಪ್ರದೇಶ ಘೋಷಿಸುವಂತಹ ಹಕ್ಕು ಹತ್ತಿಕೊಂಡು ಯಾರಿಗೆ ಐತೆ ಇದ್ರು, ಅದು ರಾಷ್ಟ್ರಪತಿಗಿರುವಂತದ್ದು. ಇದಕ್ಕೆ ನಾವು PS ಗಂಗಾಧರ್ ಬರೆದಿರುವಂತ ಭಾರತೀಯ ಸಂವಿಧಾನದ ಇದನ್ನ PDF ಅನ್ನ ಮಾಡಿ ಕೊಟ್ಟಿದ್ವಿ. ಇಲ್ಲಿ ಕೆಳಗಡೆ ಇರುವಂತದ್ದು ಮಕ್ಕಳೇ, 244ನೇ ಒಂದು ವಿಧಿಯ ಪ್ರಕಾರ ಘೋಷಣೆ ಮಾಡುವಂತ ಒಂದು ಅಧಿಕಾರ ಇರುವಂತದ್ದು ರಾಷ್ಟ್ರಾಧ್ಯಕ್ಷರಿಗೆ, ಅನುಷ್ಠಿತ ಪ್ರದೇಶ ಘೋಷಣೆ ಮಾಡುವಂತದ್ದು. ಇನ್ನು 92ರ ಸರ್ವೋಚ್ಚ ನ್ಯಾಯಾಲಯದ ಮೀಸಲಾತಿ ಪ್ರಕಾರ ಎಷ್ಟು ಮೀರಬಾರದು ಅಂತಿದ್ರೆ ಅದು 50%. ಇದು ತಪ್ಪು ಕೊಟ್ಟಿದ್ರು. 70 ಹೊತ್ತಿಕೊಂದು ತಪ್ಪು ಆನ್ಸರ್ ಕೊಟ್ಟಿದ್ರು. ಅದಕ್ಕ
ನೋಡ್ಬೋದು ನೀವು ಇಲ್ಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಇರುವಂತದ್ದು. ಇಂದಿರಾ ಸಾಹ್ನಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ತೀರ್ಪಿನ ಪ್ರಕಾರ 50% ಮೀರಬಾರ್ದು ಅಂತಿತ್ತು. ಇನ್ನು 15ನೇ ಪ್ರಶ್ನೆ, ಅನುಚಿತ ಜಾತಿ ಅನುಚಿತ ಬುಡಕಟ್ಟು ಕುರಿತು ಯಾವೆಲ್ಲ ನಿಯಮಗಳು ಉದ್ದೇಶಗಳು ಅಂತಿತ್ತು. ಇಲ್ಲಿ 1 ಮತ್ತು 2, ಒಂದು ನೇಮಕಾತಿಯಲ್ಲಿ ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ, ಇವೆರಡು ಕರೆಕ್ಟ್ ಆಗಿರುವಂತದ್ದು. ಎ ಮತ್ತು ಬಿ ಎರಡು ಕ್ಯಾನ್ಸರ್ ಕೊಟ್ಟಿರುವಂತದ್ದು. ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಎಲ್ಲ ಬರೆದು ಕೊಟ್ಟಿದ್ವಿ. ಮತ್ತು ಈ 1990ರ ಅಧಿನಿಯಮದ ಒಂದು ಕಾಪಿಯನ್ನು ಹಚ್ಚಿದ್ವಿ. ಅಲ್ಲಿ ಸ್ಪಷ್ಟವಾಗಿರುವಂತದ್ದು ಅದು ಕೇವಲ ಶಿಕ್ಷಣದಲ್ಲಿ ಮೀಸಲಾತಿ ಮತ್ತು ನೌಕರಿಯಲ್ಲಿ ಮೀಸಲಾತಿ. ಆದ್ರೆ ಅವ್ರ ಪ್ರಶ್ನೆಯಲ್ಲಿ ಅವ್ರು ಏನ್ ಕೇಳಿದ್ರು ಅಂತಂದ್ರೆ, ಅಲ್ಲಿ ಪ್ರಶ್ನೆಯಲ್ಲಿ ಅವ್ರು ಕೇಳುವಂತದ್ದು ಉತ್ತರಗಳಲ್ಲಿ ಕೊಟ್ಟಿರುವಂತದ್ದು ಅಲ್ಲಿ ಬಡ್ತಿಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರು, ವರ್ಗಾವಣೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಾನ್ ಕ್ರಿಮಿಲೇಯರ್ ಪ್ರಮಾಣ ಪತ್ರನ ಯಾರು ನೀಡುತ್ತಾರೆ ಅಂತ ಕೊಟ್ಟಿದ್ರು. ಅವರು ಕೆ ಆನ್ಸರ್ ಉಪವಿಭಾಗಾಧಿಕಾರಿ ಕೊಟ್ಟಿದ್ರು. ಅದಕ್ಕೆ ಸರಿಯಾದಂತ ಉತ್ತರ ನಾನ್ ಕ್ರಿಮಿಲೇಯರ್ ತಹಶೀಲ್ದಾರ್ ಅವ್ರು ಕೊಡುವಂತದ್ದು, ವಿತರಣೆ ಮಾಡುವಂತದ್ದು. ತಹಶೀಲ್ದಾರ್ ವಿತರಣೆ ಮಾಡಿರುವಂತದ್ದೇ ಒಂದು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅನ್ನ ಒಂದು ಅಟ್ಯಾಚ್ ಮಾಡಿ ಕೊಟ್ಟಿದ್ವಿ. ಇಲ್ಲಿ ನೋಡಿ ಸಹಿ ಇರುವಂತದ್ದು ಡೆಪ್ಟಿ ತಹಶೀಲ್ದಾರ್ ಅಥವಾ ತಹಶೀಲ್ದಾರ್. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯಾಪ್ತಿ ಹತ್ಕೊಂಡು ಕೇಳಿದ್ರು. ಅವ್ರು ಕೇವಲ 1ನೇ ಆಪ್ಷನ್ ಮಾತ್ರ ಸರಿ ಅಂತ ಕೊಟ್ಟಿದ್ರು. ಭಾರತದಲ್ಲಿ ಅಧ್ಯಯನ ಕೈಗೊಳ್ಳುವಂತವ್ರಿಗೆ ಮಾತ್ರ ಲಭ್ಯ ಇರುತ್ತಂತ. ಮತ್ತು ಪೋಸ್ಟ್ ಮೆಟ್ರಿಕುಲೇಷನ್ OBC EBC DNT ದವ್ರಿಗೆ ಇಲ್ಲ ಅಂತ ಕೊಟ್ಟಿದ್ರು. ಕರೆವೆರಡು ಸರಿಯಾಗಿರುವಂತದ್ದು. ಅದಕ್ಕೆ ಆಧಾರವಾಗಿ PM ಯಶಸ್ವಿ ಅನ್ನುವಂತ ಒಂದು PDF ಇರತ್ತಲ್ಲ, ಅದನ್ನೇ ಆಧಾರವಾಗಿ ಕೊಟ್ಟಿದ್ವಿ. ಇಲ್ಲಿ ನೋಡಿ, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಆಫ್ OBC EBC DNT ಸ್ಟೂಡೆಂಟ್ಸ್, ಆಮೇಲೆ ಟಾಪ್ ಕ್ಲಾಸ್ ಸ್ಟೂಡೆಂಟ್ಸ್ ಆಫ್ OBC EBC DNT ಅವ್ರಿಗೆ ಇರುವಂತದ್ದು. ಆಮೇಲೆ ಸ್ಕಾಲರ್ಶಿಪ್ ಅಂಡರ್ ಚೀಮ್ ವಿಲ್ ಅವೈಲಬಲ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಓನ್ಲಿ ಅಂಡ್ ವಿಲ್ ಬಿ ಅವಾರ್ಡೆಡ್ ಬೈ ದ ಗೌರ್ಮೆಂಟ್ ಆಫ್ ಸ್ಟೇಟ್ ಯೂನಿಯನ್ ಟೆರಿಟರಿ. ಅಂದ್ರೆ ಭಾರತದಲ್ಲಿ ಅಧ್ಯಯನ ಮಾಡುವಂತ, ಯಾಕಂದ್ರೆ ಇದು 1ನೇ ಹೇಳಿಕೆನೂ ಸರಿ ಇರುವಂತದ್ದು. ನೋಡಿ, ಭಾರತದಲ್ಲಿ ಅಧ್ಯಯನ ಕೈಗೊಳ್ಳುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಲಭ್ಯ ಇರುವಂತದ್ದು, ಇದು ಕರೆಕ್ಟ್ ಇರುವಂತದ್ದು. ಅದಕ್ಕಾಗಿ 2 ಹೇಳಿಕೆಗಳು ಸರಿಯಾಗಿರುವಂತದ್ದು. ಇನ್ನು OBC ಪಟ್ಟಿಯ ಪ್ರವರ್ಗ 2 ರಲ್ಲಿ ಮುಸ್ಲಿಮರನ್ನ ಸೇರಿಸಲು ಯಾವ ಆಯೋಗ ಪ್ರಸ್ತಾಪ ಮಾಡಿ ಕೊಟ್ಟಿದ್ರು? ಅದು ಚಿನ್ನಪ್ಪ ರೆಡ್ಡಿ ಆಯೋಗ. ಯಾಕಂದ್ರೆ ಮೇಲಿರುವಂತ ಯಾವುದೇ ಆಯೋಗಗಳು ಅಸ್ತಿತ್ವದಲ್ಲಿ ಇರಲಿಲ್ಲ. ಯಾವುದೇ ಆಯೋಗಗಳು ಇರಲಿಲ್ಲ. ಚಿನ್ನಪ್ಪ ರೆಡ್ಡಿ ಆಯೋಗ OBC ದವರಿಗೆ ಮುಸ್ಲಿಮರನ್ನ ಸೇರಿಸಬೇಕು ಅಂತಿಕೊಂಡು ಆಯೋಗವನ್ನ ಶಿಫಾರಸನ್ನ ಮಾಡಿತ್ತು. ಯಾವ್ಯಾವ ಆಯೋಗ ಅನ್ನುವಂತ ಅವರೇ ಕೊಟ್ಟಿರುವಂತದ್ದು. ಇವೆಲ್ಲ ಮಿಲ್ಲರು, ನಾಗನಗೌಡ ಎಲ್ಲ ಆಯೋಗದ, ಆದ್ರೆ ಅವ್ರು ಕೊಟ್ಟಿರುವಂತ ಆಯೋಗ ಇರಲಿಲ್ಲ. ಮತ್ತು ಈ ರಿಪೋರ್ಟ್ ಸಹಿತ ಕಳಿಸಿದ್ವಿ. ಯಾವುದು? ಚಿನ್ನಪ್ಪ ರೆಡ್ಡಿ ಆಯೋಗ ಒಂದು ರಿಪೋರ್ಟ್, ಮುಸ್ಲಿಮರನ್ನ ಸೇರಿಸಲಿಕ್ಕೆ ಅವ್ರ ಏನ್ ಶಿಫಾರಸು ಮಾಡಿದ್ರಲ್ಲ ಆ ರಿಪೋರ್ಟ್ ಅನ್ನು ಸಹಿತ ಕೊಟ್ಟಿದ್ವಿ. ಇನ್ನು ಇದು ಈ ಕೀ ಆನ್ಸರ್ ಚೇಂಜ್ ಆಗಿಲ್ಲ. ಯಾವುದು? 2022ರಲ್ಲಿ EWS ಮೀಸಲಾತಿಗೆ ಸಂಬಂಧಿಸಿದ 103ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಎತ್ತಿಡಿದಿದೆ. ಕೆಳಗಿನಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಪ್ರತಿಬಿಂಬಿಸುತ್ತದೆ ಅಂತಿರುವಂತದ್ದು. ಇದರಲ್ಲಿ ಎಲ್ಲಾ ಹೇಳಿಕೆಗಳು ಸರಿ ಇರುವಂತದ್ದು, ಆದ್ರೆ ಅವರು ACD ಮಾತ್ರ ಅಂತ ಕೊಟ್ಟಿರುವಂತದ್ದು. B ಇರುವಂತದ್ದೇನು? 5 ನ್ಯಾಯಾಧೀಶರ ಪಠ್ಯದಲ್ಲಿ ದಿನೇಶ್ ಮಹೇಶ್ವರಿ, ಬೇಲಾ ತ್ರಿವೇದಿ, JB ಪರ್ದವಾಲ ಇವರು ಬಹುಮತವನ್ನು ಒಳಗೊಂಡ ನ್ಯಾಯಾಧೀಶರು ಮೂಲಭೂತ ರಚನೆ ಒಪ್ಪಿದ್ರು. ಇವರು ಒಪ್ಪಿದ್ರು, ಅದು ಸರಿಯಾಗಿರುವಂತದ್ದು. ಆದ್ರೆ ಅದು ತಪ್ಪಂತ KPSC ಆನ್ಸರ್ನ ಬಿಟ್ಟಿರುವಂತದ್ದು. ಇಲ್ಲೇ ನೋಡ್ರಿ, ಲಲಿತ್ ಮತ್ತು ದಿನೇಶ್ ಮಹೇಶ್ವರಿ, ರವೀಂದ್ರ ಭಟ್, ಬೇಲಾ ಎಂ ತ್ರಿವೇದಿ, JD ಪರ್ಡಿವಾಲ ಅವರ 5 ನ್ಯಾಯಾಧೀಶರ ಪೀಠವು ಇದರಲ್ಲಿ 10% ಮೀಸಲಾತಿಯನ್ನು ಒಪ್ಪಿರುವಂತದ್ದು ಮಹೇಶ್ವರಿ, ಬೇಲಾ ಮತ್ತು ಪರ್ಡಿವಾಲ್ ಇವರು ಬಹುಮತವನ್ನು ಒಪ್ಪಿದ್ರು. ಇನ್ನು ರವೀಂದ್ರ ಭಟ್ ಮತ್ತು UG ಲಲಿತ್ ಇವರು ಅಲ್ಪಸಂಖ್ಯಾತರ ಅಭಿಪ್ರಾಯವನ್ನ ಬರೆದಿದ್ರು. ಅದಕ್ಕಾಗಿ ಅದು ಕರೆಕ್ಟ್ ಆಗಬೇಕು, ಎಲ್ಲಾ ಆನ್ಸರ್ಗಳು ಕರೆಕ್ಟ್ ಆಗಬೇಕು. ಇನ್ನು ಇದಕ್ಕೂ ಕೀ ಆನ್ಸರ್ ಚೇಂಜ್ ಮಾಡಿಲ್ಲ, ಅದೊಂದು ಮತ್ತು ಇದೊಂದು 2 ಕೀ ಆನ್ಸರ್ ಚೇಂಜ್ ಆಗಬೇಕಾಗಿರುವಂತದ್ದು. ಹಿಂದುಳಿದ ವರ್ಗ ಕಲ್ಯಾಣದಿಂದ ಎಷ್ಟು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ಕೊಟ್ಟಿದ್ರು. ಇದು ನೋಡ್ರಿ, 2020-21 ಕ್ರಿಯಾ ಯೋಜನೆಯಲ್ಲಿ 1179, ಆಮೇಲೆ 21-22ರಲ್ಲಿ 1137, 22-23ರಲ್ಲಿ 1157, ಆಮೇಲೆ 1162, 1320 ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತ. ಇಲ್ಲಿ ಮೆಟ್ರಿಕ್ ನಂತರ ಒಂದು ಹಾಸ್ಟೆಲ್ದು ಎಷ್ಟು ಕಾರ್ಯನಿರ್ವಹಿಸ 1320.
ಇದು ಕೀ ಆನ್ಸರ್ ಅಲ್ಲಿ ಆಪ್ಷನ್ಗಳಲ್ಲೇ ಇರಲಿಲ್ಲ, ಅದಕ್ಕೆ ಇದು ಗ್ರೇಸ್ ಕೊಡಬೇಕಾಗಿತ್ತು. ಆದ್ರೆ ಅವರು ಇದನ್ನ ಯಾವುದೇ ರೀತಿ ಗ್ರೇಸ್ ಅನ್ನ ಕೊಟ್ಟಿಲ್ಲ. ಇದು ಒಂದು ಚೇಂಜ್ ಆಗಬೇಕು. ಇದಕ್ಕೆ ಪ್ರೂಫ್ ಆಗಿ ನಾವು ಹಿಂದುಳಿದ ಕಲ್ಯಾಣ ಇಲಾಖೆ ನಿರ್ವಹಣಾ ಮುಂಗಡ ಪತ್ರವನ್ನು ಸಹಿತ ಅಡ್ಯಾಪ್ಟ್ ಮಾಡಿ ಹಚ್ಚಿದ್ವಿ. ಇದರಲ್ಲಿ ಸಹಿತ ಇತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಬಂದ್ಬಿಟ್ಟು ಎಷ್ಟು ಅಂತಂದ್ರೆ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು 1169 ಇದರಲ್ಲಿ ಇರುವಂತ, ಅಂದ್ರೆ ಇದು ಕಳೆದ ವರ್ಷದ. ಇನ್ನು ಇದೊಂದು ಚೇಂಜ್ ಮಾಡಿರುವಂತ, ಯಾಕಂದ್ರೆ 1977ರಲ್ಲಿ ಏನ್ ಸ್ಥಾಪನೆ ಆಯ್ತು ಹಿಂದುಳಿದ ಕಲ್ಯಾಣ ಅಭಿವೃದ್ಧಿ ನಿಗಮ, ಇದು 2005ರಲ್ಲಿ ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಚೇಂಜ್ ಆಗಿತ್ತು. ಆದ್ರೆ ಅವರು 2003 ಕೊಟ್ಟಿದ್ರು. ಇದು ಒಂದು ಚೇಂಜ್ ಮಾಡಿದ್ದಾರೆ. ಮತ್ತು ಇದು ಹೊಂದಿಸಿ ಬೇರೆಯಲ್ಲಿ ತಪ್ಪಿತ್ತು. ಇದರಲ್ಲಿ ಅವರು ಅಂಬಿಗರ ಚೌಡಯ್ಯ ಏನೈತ್ಲೆ ಇಲ್ಲಿ ಆ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಇರುವಂತ ವರ್ಷವನ್ನ ತಪ್ಪಿದ್ರು, ಅದಕ್ಕೆ ಇದನ್ನು ಗ್ರೇಸ್ ಕೊಟ್ಟಿರುವಂತದ್ದು. ಇಷ್ಟು ಇವೆಲ್ಲ ಇವೆರಡು ಕ್ವಶನ್ಗಳು ಚೇಂಜ್ ಆಗಬೇಕು. ಅವೆರಡು ಕ್ವಶನ್ಗಳ ಚೇಂಜ್ ಆದ್ರೆ ಮುಗೀತು. ಯಾಕಂದ್ರೆ ಎಲ್ಲ ಕೇಳ್ತಾರೆ ಅಲ್ಲಿ ಅವ್ರು ಚೇಂಜಸ್ ಮಾಡಿದ್ದಾರೆ. ಅದು ಹಾಸ್ಟೆಲ್ಗಳದೊಂದು, ಆಮೇಲೆ ಅದೊಂದು EWS ಅವೆರಡು ಚೇಂಜ್ ಆಗಬೇಕು. ಅದನ್ನ ನೀವು ಚೇಂಜ್ ಮಾಡಿಸ್ಬೇಕಿತ್ತು ಅಂದ್ರೆ ನೀವು KPSC ಕಚೇರಿಗೆ ಹೋಗಬಹುದು ಅಥವಾ ಮನವಿ ಮಾಡ್ಕೋಬೇಕು ಅವ್ರಿಗೆ. ಅದಕ್ಕೆ ಬೇಕಾದ್ರೆ ನಿಮ್ಗೆ ಪ್ರೂಫ್ ಬೇಕಾದ್ರೆ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ ನಾನು. ಮತ್ತು ಎಷ್ಟು ಕಟ್ ಆಫ್ ನಿಲ್ಬಹುದು, ಬಹಳ ಜನ ಮೆಸೇಜ್ ಮಾಡ್ತಿದ್ರಿ ಎಷ್ಟು ನಿಲ್ಬಹುದು ಎಷ್ಟಿಲ್ಲ, ನಮ್ ಸ್ಕೋರ್ ಇಷ್ಟ ಆಗಿದೆ ಅದಕ್ಕಿಂತ. ಇದು ಒಂದು ಕಟ್ ಆಫ್, ಇದರಲ್ಲಿ 10 ಮಾರ್ಕ್ಸ್ ಹೆಚ್ಚು ಆಗ್ಬಹುದು ಅಥವಾ ಇನ್ನೊಂದು 10-15 ಮಾರ್ಕ್ಸ್ ಕಡಿಮೆನೂ ನಿಲ್ಬಹುದು. ಇದು ಎಕ್ಯುರೇಟ್ ಅಲ್ಲ. ಅಂದ್ರೆ ನನಗ್ ಪರಿಚಯ ಇರುವಂತ ಮತ್ತು ನನಗ್ ಫೋನ್ ಮಾಡಿ ಹೇಳಿರುವಂತ ಒಂದು ಅಭ್ಯರ್ಥಿಗಳ ಮಾರ್ಕ್ಸ್ ಲಿಸ್ಟ್ ಆಧಾರದ ಮೇಲೆ ಹೇಳ್ತಾ ಇರುವಂತದ್ದು. ಕೆಟಗರಿ 1 ಬಂದ್ಬಿಟ್ಟು 370 ಪ್ಲಸ್ ಕಟ್ ಆಫ್ ನಿಲ್ಬಹುದು. ಆಮೇಲೆ SC ST ಬಂದ್ಬಿಟ್ಟು 380 ಪ್ಲಸ್ ನಿಲ್ಬಹುದು. ವುಮನ್ ಬಂದ್ಬಿಟ್ಟು 370 ಪ್ಲಸ್ 370ಕ್ಕಿಂತ ಹೆಚ್ಚು. 2B ಬಂದ್ಬಿಟ್ಟು 380 ಪ್ಲಸ್ ನಿಲ್ಬಹುದು. ಇನ್ನು 3A 3B ಮತ್ತು GM ಇವೆಲ್ಲ 420 ಪ್ಲಸ್ ಅಲ್ಲಿ ಒಂದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇರುವಂತದ್ದು. ಇನ್ನು ಗ್ರಾಮೀಣ ಅಭ್ಯರ್ಥಿಗಳದ್ದು ಬಂದ್ಬಿಟ್ಟು ಅದು 380 ಪ್ಲಸ್ ನಿಲ್ಲುವಂತದ್ದು. ಮಾಜಿ ಸೈನಿಕ ಇದು 330 to 350 330ರಿಂದ 350ವರೆಗೆ ನಿಲ್ಬಹುದು. ಇನ್ನು ಅಂಗವಿಕಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಅದು 320 ಪ್ಲಸ್ ನಿಲ್ಬಹುದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸು. ಬಹಳ ಜನ ಮೆಸೇಜ್ ಮಾಡ್ತಿದ್ರಿ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಲ್ಬಹುದು ಎಷ್ಟಿಲ್ಲ ಅತಿಕೋಣ, ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿರುವಂತದ್ದು. ಮತ್ತು ಅವೆರಡು ಕ್ವಶನ್ಸ್ಗಳು ಚೇಂಜ್ ಆದ್ರೆ ಕಂಪ್ಲೀಟ್ ಆಗತ್ತೆ. ನೀವು ಚೇಂಜ್ ಆಗಬೇಕಿತ್ತ KPSC ಅಧ್ಯಕ್ಷ ಹತ್ರ ಹೋಗ್ಬೇಕು ಅಥವಾ ಸೆಕ್ರೆಟರಿ ಹತ್ರ ಹೋಗ್ಬೇಕು. ಈ ಪ್ರಸ್ತುತ ಸೆಕ್ರೆಟರಿ ಯಾರು ಇಲ್ಲೀಗ, ಅಧ್ಯಕ್ಷರಿಗೆ ಭೇಟಿ ಮಾಡಬೇಕು. ಅಥವಾ ನೀವೇನಾದ್ರೂ ಒಂದು ಕೋರ್ಟ್ಗೆ ಹೋಗೋರಿದ್ರಿ ಅಥವಾ KATಗೆ ಹೋಗೋರಿದ್ರಿ ಅಂದ್ರೆ ಅದಕ್ಕೂ ಸಹಿತ ಹೋಗ್ಬೋದು. ಯಾಕಂದ್ರೆ 2 ಪ್ರಶ್ನೆಗಳು ಹತ್ತಂದ್ರೆ ನಿಮಗೆ 6 ಮಾರ್ಕ್ಸ್ಗಳ ವೇರಿಯೇಷನ್ ಆಗುವಂತದ್ದು. ಯಾರಿಗೆಲ್ಲ ಮಾರ್ಕ್ಸ್ ಬರ್ತಾವ ಅನ್ನುವಂತ ಐತಿ, ಅಥವಾ ಸ್ಕೋರು ನಿಮ್ದು 380 ಪ್ಲಸ್ ಆಗಿತ್ತು ಅಥವಾ ನೀವು ಒಂದು ಹೋರಾಟವನ್ನ ಮಾಡ್ಬೋದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸು. ಮತ್ತು ಈಗಾಗಲೇ ಕನ್ನಡ HSTR ಕನ್ನಡ ಹಿಂದಿನ ವರ್ಷಗಳ ಪರೀಕ್ಷೆಗಳ ವಿವರಣಾತ್ಮಕ ಪ್ರಶ್ನೋತ್ತರ ಕೈಪಿಡಿಯು ಸಹಿತ ರೆಡಿ ಆಗಿರುವಂತದ್ದು ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ. 400 ರೂಪೀಸ್ ಇರುತ್ತೆ. ನಿಮಗೆ ಬೇಕಿದ್ರೆ ಒಂದು ಖರೀದಿ ಮಾಡಬಹುದು. 9380850007. ಎಲ್ಲರಿಗೂ ಧನ್ಯವಾದಗಳು.